ಹಾಯ್ ಫ್ರೆಂಡ್ಸ್, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯ ಒಂದು ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ಆಲ್ರೆಡಿ ಅವರು ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿದರು. ಬಟ್ ಕೌನ್ಸ್ಲಿಂಗ್ 22ನೇ ತಾರೀಕಿಗೆ ಇತ್ತು. ಬಟ್ ಆ 22ನೇ ತಾರೀಕಿನ ಒಂದು ಕೌನ್ಸ್ಲಿಂಗ್ ಕ್ಯಾನ್ಸಲ್ ಮಾಡಿದರು. ಸೊ ಕೆಲವಷ್ಟು ಅಭ್ಯರ್ಥಿಗಳು ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ, ಮತ್ತೆ ಕರೆಯುತ್ತಾರೆ ಅಥವಾ ಇಲ್ಲ ಅಂತ ತುಂಬ ಒಂದು ಟೆನ್ಷನಿಂದ ಇದ್ದರು. ಸೊ ಫೈನಲಿ ಈಗ ಅವರು ಲಿಸ್ಟನ್ನು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಮತ್ತು ಮತ್ತೆ ಒಂದು 4 ಅಭ್ಯರ್ಥಿಗಳ ಹೆಸರನ್ನು ಕೂಡ ಅಲ್ಲಿ ಸೇರಿಸಿ ಲಿಸ್ಟನ್ನು ಅವರು ಹಾಕಿದ್ದಾರೆ. ಫ್ರೆಂಡ್ಸ್, ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. 10ನೇ ತಾರೀಕಿನಿಂದ ನಿಮಗೆ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತದೆ 10 ಗಂಟೆಗೆ. ಆಲ್ರೆಡಿ ತುಂಬ ಜನರಿಗೆ ಕಾಲ್ ಕೂಡ ಬಂದಿದೆ, ಮೆಸೇಜ್ ಕೂಡ ಬರಬಹುದು. ಅದೇ ರೀತಿ ವೆಬ್ಸೈಟ್ನಲ್ಲಿ ಕೂಡ ಅವರು ಲಿಸ್ಟನ್ನು ಹಾಕಿದ್ದಾರೆ. ಹಾಗಾದರೆ ಆ 4 ಜನರ ಹೆಸರು ಯಾವುದು ಮತ್ತು ಚಾಲಕ ಕಮ್ ನಿರ್ವಾಹಕ ಎಷ್ಟು ಅಭ್ಯರ್ಥಿಗಳು ಹೆಚ್ಚು ಮಾಡಿದ್ದಾರೆ, ಅದೇ ರೀತಿ ಚಾಲಕ ಒಂದು ಪಟ್ಟಿಯಲ್ಲಿ ಎಷ್ಟು ಅಭ್ಯರ್ಥಿಗಳ ಲಿಸ್ಟ್ ಹೆಸರನ್ನು ಆ್ಯಡ್ ಮಾಡಿದ್ದಾರೆ ಅಂತ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ನೋಡಿ ಫ್ರೆಂಡ್ಸ್, ಇದು ಚಾಲಕ ನಿರ್ವಾಹಕ ಹುದ್ದೆಯ ಒಂದು ಲಿಸ್ಟ್ ಆಗಿದೆ. ನೀವು ಇಲ್ಲಿ ನೋಡಬಹುದು. ಜಾಹೀರಾತು ಸಂಖ್ಯೆ 1/2019 ದಿನಾಂಕ 10/12/2019ಗೆ ಸಂಬಂಧಿಸಿದಂತೆ ಚಾಲಕ ನಿರ್ವಾಹಕ ಪರಿಶಿಷ್ಟ ಜಾತಿ ವಿಭಾಗಿ ದರ್ಜೆ 3 ಹುದ್ದೆಯ ನಿರೀಕ್ಷಣಾ ಪಟ್ಟಿ. ಈ ಕೆಳಕಂಡ ಅಭ್ಯರ್ಥಿಗಳ ಆನ್ಲೈನ್ ಮೂಲಕ ಸ್ಥಳ ನಿಯೋಜನೆಗಾಗಿ ಕೌನ್ಸಿಲಿಂಗ್ ಹಾಜರಾಗಬೇಕಾದ ಅಭ್ಯರ್ಥಿಗಳ ಯಾದಿ ಅಂತ ಇಲ್ಲಿ ಹೆಸರು ಇದೆ. ಸೊ ನೋಡಿ, ನೀವು ಇಲ್ಲಿ ಟೋಟಲ್ 43 ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಹಾಕಿದ್ದಾರೆ. ಫ್ರೆಂಡ್ಸ್, ನಿಮಗೆ ಗೊತ್ತಿದೆ, ಹಿಂದಿನ ಒಂದು ಲಿಸ್ಟಿನಲ್ಲಿ 41 ಅಭ್ಯರ್ಥಿಗಳ ಲಿಸ್ಟ್ ಇತ್ತು. ಬಟ್ ಈಗ ಮತ್ತೆ 2 ಅಭ್ಯರ್ಥಿಗಳ ಒಂದು ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಇದು ಒಂದು ಒಳ್ಳೆಯ ಒಂದು ಸಂಗತಿ. ಯಾರ ಒಂದು 2 ನೇಮ್ ಇಲ್ಲಿ ಆ್ಯಡ್ ಆಗಿದೆ, ಅವರಿಗೆ ಒಂದು ಸಂತೋಷದ ಸುದ್ದಿ ಅಂತಲೇ ಹೇಳಬಹುದು. ಸೊ ಕೌನ್ಸ್ಲಿಂಗಿಗೆ ಹೋಗಬೇಕಾದರೆ ನಿಮಗೆ ಗೊತ್ತಿದೆ, ನೀವು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಹೋದಾಗ ಅಲ್ಲಿ ನಿಮಗೆ ಒಂದು ಲೆಟರ್ ನೀಡುತ್ತಾರೆ. ಸೊ ಅದು ಮತ್ತು ಒಂದು ಡ್ರೈವಿಂಗ್ ಅಂಕಪಟ್ಟಿ, ಆಧಾರ್ ಕಾರ್ಡ್ ಮತ್ತು ಲೈಸೆನ್ಸ್, ಈ 4 ಒಂದು ಡಾಕ್ಯುಮೆಂಟನ್ನು ನೀವು ತಪ್ಪದೇ ತೆಗೆದುಕೊಂಡು, ಒರಿಜಿನಲ್ ಎಲ್ಲದೂ ಕೂಡ ತೆಗೆದುಕೊಂಡು ಹೋಗಬೇಕು. ಅದೇ ರೀತಿ ಮತ್ತೆ ಏನು ಅವರು ಕೇಳುವುದಿಲ್ಲ. ನಿಮಗೆ ಗೊತ್ತಿದೆ, ಡಿಸ್ಪ್ಲೇ ಆಗ್ತಾ ಇರುತ್ತದೆ ಕಂಪ್ಯೂಟರ್ನಲ್ಲಿ ಯಾವ ಒಂದು ಡಿವಿಷನ್ ಡಿಪೋನಲ್ಲಿ ವೇಕೆನ್ಸಿ ಖಾಲಿ ಇದೆ ಅಂತ. ಸೊ ಅಲ್ಲಿ ಶೋ ಆದಾಗ ಯಾರ ಒಂದು ಫಸ್ಟ್ ನಂಬರ್ ಇದೆ ಅವರಿಗೆ ಮೊದಲು ಪ್ರಿಫರೆನ್ಸ್ ಇರುತ್ತದೆ. ಸೊ 1 by 1 ಯಾರು ಅವರು ಆಯ್ಕೆ ಮಾಡುತ್ತಾರೆ, ಅವರ ಒಂದು ಡಿಪೋ ಡಿವಿಷನಲ್ಲಿ ಹುದ್ದೆ ಕಡಿಮೆ ಆಗುತ್ತಾ ಹೋಗುತ್ತದೆ. ಸೊ ಯಾವುದು ಲಾಸ್ಟ್ ಉಳಿಯುತ್ತದೆ ಅದು ನಿಮಗೆ ಸಿಗುತ್ತದೆ ಫ್ರೆಂಡ್ಸ್. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡುತ್ತೇನೆ ಯಾವ ಒಂದು ಡಿವಿಷನ್ ಡಿಪೋದಲ್ಲಿ ಹುದ್ದೆಗಳು ಖಾಲಿ ಇದೆ ಅಂತ. ಐ ಥಿಂಕ್ ನನ್ನ ಪ್ರಕಾರ ಕುಮಟಾ, ಸಿರ್ಸಿ, ಕಾರವಾರ, ಅಂಕೋಲಾ ಈ ಸೈಡ್ ಹುದ್ದೆಗಳು ಖಾಲಿ ಇದೆ ಅಂತ ನನಗೆ ಒಂದು ಮಾಹಿತಿ ಬಂದಿದೆ. ಬಟ್ ಐ ಆಮ್ ನಾಟ್ ಶ್ಯೂರ್. ಸೊ ಅದೇ ರೀತಿ ಈಗ ನೆಕ್ಸ್ಟ್ ಚಾಲಕ ಒಂದು ಹುದ್ದೆಯಲ್ಲಿ ಎಷ್ಟು ಜನರನ್ನು ಆ್ಯಡ್ ಮಾಡಿದ್ದಾರೆ ಅಂತ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ನೋಡಿ, ಇದು ಚಾಲಕ ಪರಿಶಿಷ್ಟ ಜಾತಿ ಹಿಂಬಾಗಿ ಹುದ್ದೆಯ ಒಂದು ಲಿಸ್ಟ್ ಆಗಿದೆ. ಕೌನ್ಸಿಲಿಂಗ್ಗೆ ಹಾಜರಾಗಬೇಕಾದ ಅಭ್ಯರ್ಥಿಗಳ ಒಂದು ಲಿಸ್ಟ್ ನೀವು ಇಲ್ಲಿ ನೋಡಬಹುದು. ಇಲ್ಲಿ ಟೋಟಲ್ ಲಾಸ್ಟ್ 79 ಅಭ್ಯರ್ಥಿಗಳ ಲಿಸ್ಟ್ ಹಾಕಿದರು. ಬಟ್ ಈಗ ನೋಡಿ 81 ಅಭ್ಯರ್ಥಿಗಳ ಲಿಸ್ಟ್ ಹಾಕಿದ್ದಾರೆ ಫ್ರೆಂಡ್ಸ್. ಸೊ ಇಲ್ಲಿ ಕೂಡ 2 ಅಭ್ಯರ್ಥಿಗಳ ಹೆಸರು ಆ್ಯಡ್ ಮಾಡಿದ್ದಾರೆ. ಅದೇ ರೀತಿ ಚಾಲಕ ನಿರ್ವಾಹಕ ಹುದ್ದೆಯಲ್ಲಿ ಕೂಡ 2 ಜನ. ಟೋಟಲ್ 124 ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಹಾಕಿದ್ದಾರೆ. ಹಿಂದಿನ ಒಂದು ಲಿಸ್ಟಿನಲ್ಲಿ 120 ಅಭ್ಯರ್ಥಿಗಳು ಇದ್ದರು, ಬಟ್ ಇಲ್ಲಿ 4 ಜನ ಆ್ಯಡ್ ಮಾಡಿದ್ದಾರೆ.
ಸೊ ಐ ಥಿಂಕ್ ಅವರಿಗೆ ಮತ್ತೆ 1,000 ಹುದ್ದೆಗಳಲ್ಲಿ 4 ಜನ ಬಹುಶಃ ಬಂದಿಲ್ಲ. ಸೊ ಅದರ ಸಲುವಾಗಿ ಅವರು ಮತ್ತೆ 4 ಅಭ್ಯರ್ಥಿಗಳನ್ನು ಅಲ್ಲಿ ಆ್ಯಡ್ ಮಾಡಿದ್ದಾರೆ. ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಯಾರ ಒಂದು 4 ಅಭ್ಯರ್ಥಿಗಳ ಹೆಸರು ಆ್ಯಡ್ ಆಗಿದೆ. ಸೊ ನೀವು ತಪ್ಪದೆ 10ನೇ ತಾರೀಕಿಗೆ ನಿಮಗೆ ಗೊತ್ತಿದೆ ಡಾಕ್ಯುಮೆಂಟ್, ನೀವು 4 ನಾನು ಹೇಳಿದ ಡಾಕ್ಯುಮೆಂಟ್ ನೀವು ತೆಗೆದುಕೊಂಡು ಹೋಗಿ. ಡ್ರೈವಿಂಗ್ ಲೈಸೆನ್ಸ್, ಚಾಲಕ ಒಂದು ಅಂಕಪಟ್ಟಿ, ಅದೇ ರೀತಿ ಆಧಾರ್ ಕಾರ್ಡ್ ಮತ್ತು ವೆರಿಫಿಕೇಷನ್ಗೆ ಹೋದಾಗ ನೀಡಿದಂಥ ಒಂದು ಅಲ್ಲಿ ನಿಮಗೆ ನೀಡಿರುವಂಥ ಒಂದು ಪತ್ರ, ಎಲ್ಲದೂ ಕೂಡ 4 ಡಾಕ್ಯುಮೆಂಟ್ ನೀವು ತೆಗೆದುಕೊಂಡು ಹುಬ್ಬಳ್ಳಿ ಕೇಂದ್ರ ಕಚೇರಿ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಹುಬ್ಬಳ್ಳಿಯಲ್ಲಿದೆ, ಗೋಕುಲ ರಸ್ತೆ, ಅಲ್ಲಿ ನಿಮಗೆ ಗೊತ್ತಿದೆ, ಆಲ್ರೆಡಿ ನೀವು ವೆರಿಫಿಕೇಷನಿಗೆಲ್ಲ ಹೋಗಿದ್ದೀರಿ. ಸೊ ಆ ಒಂದು ಸ್ಥಳದಲ್ಲಿ ನೀವು 10 ಗಂಟೆಗೆ ಹಾಜರಾಗಬೇಕು. ಎಲ್ಲರಿಗೂ ಕೂಡ ಸೇಮ್ ಟೈಮ್, ಎಲ್ಲರಿಗೂ ಕೂಡ ಕಡಿಮೆ ಅಭ್ಯರ್ಥಿಗಳು ಇದ್ದಾರೆ. ಸೊ ಅದರ ಸಲುವಾಗಿ ಯಾಕಂದರೆ ಬೇಗ ಮುಗಿಯುತ್ತದೆ, ಯಾಕಂದರೆ ಅಲ್ಲಿ ಕಂಪ್ಯೂಟರ್ನಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತದೆ ಯಾವ ಡಿವಿಷನ್ ಡಿಪೋ ಇರುತ್ತದೆ ಅಂತ. ನೀವು ಸೆಲೆಕ್ಟ್ ಆನ್ ದ ಸ್ಪಾಟ್ ನೀವು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಸೊ ನೀವು ನಿಮಗೆ ಬೇಕಾದಂತಹ ಆಲ್ರೆಡಿ ಎಲ್ಲರೂ ಕೂಡ ಫಸ್ಟ್ ಲಿಸ್ಟಿನವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಸೊ ಸೆಕೆಂಡ್ ಲಿಸ್ಟಿನಲ್ಲಿ ಉಳಿದಂಥ ಡಿವಿಷನ್ ಡಿಪೋ ಅಷ್ಟೇ ಇರುತ್ತದೆ. ಸೊ ಯಾವುದು ಇರುತ್ತದೆ ಸೊ ಅದನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ. ನೋಡಿ, ಈ ರೀತಿಯಾಗಿ ಅವರ ಡಿಸ್ಪ್ಲೇ ಅಲ್ಲಿ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಕೌನ್ಸ್ಲಿಂಗ್ ಮಾಹಿತಿ ಅಂತ. ನೋಡಿ, 10/9/2025 ನಡೆದಿರುವ ಕೌನ್ಸ್ಲಿಂಗ್ ಮಾಹಿತಿ ನೋಡಿ, ಇಲ್ಲಿ 2 ಲಿಸ್ಟ್ ಹಾಕಿದ್ದಾರೆ. ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ PDF ಓಪನ್ ಆಗುತ್ತದೆ. ಸೊ ಯಾರಿಗೆ PDF ಓಪನ್ ಮಾಡಲು ಕಷ್ಟ ಆಗುತ್ತದೆ, ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ PDF ಲಿಂಕನ್ನು ಹಾಕುತ್ತೇನೆ, ಅಲ್ಲಿಂದ ಕೂಡ ನೀವು ನಿಮ್ಮ ಹೆಸರನ್ನು ಚೆಕ್ ಮಾಡಿಕೊಳ್ಳಬಹುದು. ಯಾರ ಒಂದು 4 ಹೆಸರು ಆಲ್ರೆಡಿ ಅಂದರೆ ಈಗ ಆ್ಯಡ್ ಆಗಿದೆ. 120 ಅಭ್ಯರ್ಥಿಗಳ ಆಲ್ರೆಡಿ ಹೆಸರು ನಿಮಗೆ ಗೊತ್ತಿದೆ, ಬಟ್ ಇಲ್ಲಿ ಈಗ 4 ಅಭ್ಯರ್ಥಿಗಳ ಹೆಸರು ಯಾರ್ದು ಆ್ಯಡ್ ಆಗಿದೆ ನೀವು ಚೆಕ್ ಮಾಡಿಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಫ್ರೆಂಡ್ಸ್.